ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ಇವತ್ತಿನ ದಿನ ನಾವು ಶುಂಠಿ ಅಸ್ತ್ರ ಅಥವಾ ಶುಂಠಿ ಕಷಾಯದ ಕುರಿತಾಗಿ ಮಾತನಾಡೋಣ. ಏನಿದು ಬೆಳೆಗಳಿಗೆ ಶುಂಠಿಗೆ ಏನು ಅಂತ ಅನಿಸ್ಬೋದಲ್ವಾ? ಶುಂಠಿ ಅಸ್ತ್ರ ಅಂತ ಹೇಳಿದ್ರೆ, ಶುಂಠಿ ಅಂದರೆ ಜಿಂಜರು ಅಥವಾ ಶುಂಠಿ ಒಣಶುಂಠಿಗೆ ಜಿಂಜರು ಅಥವಾ ಶುಂಠಿ ಅಂತ ಹೇಳ್ತೀವಿ. ಅಸ್ತ್ರ ಅಂದರೆ ವೆಪನ್. ಏನು ಟ್ರೆಡಿಷ್ನಲ್ ಆಗಿ ನಮಗೆ ನೆಗಡಿ ಬಂದರೆ ಹೇಗೆ ಬಳಸ್ತೀವೋ ಅದೇ ರೀತಿ ಬೆಳೆಗಳಿಗೂ ಕೂಡ ಬಳಸ್ಬೋದು. ಇದನ್ನು ಟ್ರೆಡಿಷ್ನಲ್ ಆಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಆಯಿತಾ. ಅಂದರೆ ಹಳೆ ಕಾಲದಿಂದನೂ ಇದನ್ನು ಬಳಸ್ಕೊಂಡು ಬಂದಿರತಕ್ಕಂಥದ್ದು. ಇಲ್ಲೇನು ಮಾಡ್ತೀವಿ, ಸಗಣಿ, ಗಂಜಲ, ಅದೇ ದ್ವಿದಳ ಧಾನ್ಯದ ಹಿಟ್ಟು, ಮತ್ತು ಸ್ವಲ್ಪ ಬೆಲ್ಲ, ಸ್ವಲ್ಪ ಮಣ್ಣು ಎಲ್ಲ ಸೇರಿಸೋ ಜೊತೆಗೆ ಶುಂಠಿಯನ್ನು ಕೂಡ ಕುಟ್ಬಿಟ್ಟು ಹಾಕಿ ಒಂದು 48 ಗಂಟೆಯಿಂದ ಒಂದು 5 ದಿನ, 4ರಿಂದ 5 ದಿನದವರೆಗೂ ಅದನ್ನು ಬಿಟ್ಬಿಟ್ಟು ಅದನ್ನು ಬಳಸೋದು. ಇಲ್ಲಿ ಖರ್ಚು ಏನಾಗಿದೆ, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗಾಗಿ ಸುಭಾಷ್ ಪಾಳೇಕರ್ ಅವ್ರದ್ದು. ಏನು ಖರ್ಚು ಕಡಿಮೆ, ನಿಲ್ ಅಂತಲೇ ಹೇಳ್ಬೋದು. ಆದ್ದರಿಂದ ಇದಕ್ಕೆ ಅಸ್ತ್ರವನ್ನು ಬಳಸೋದು. ಹಾಗೇನು ಅದೇ ಅರ್ಥ ಏನು ಅಂದರೆ, ಶುಂಠಿ ಅಂದರೆ ಡ್ರೈ ಜಿಂಜರು, ಅಸ್ತ್ರ ಅಂದರೆ ವೆಪನ್ನು. ಇದನ್ನು ಏನು ಮಾಡಬೇಕು, ಹಸಿ ಶುಂಠಿ ಇದ್ದರೆ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗತ್ತೆ. ಒಣ ಶುಂಠಿ ಇದ್ದರೆ ನಾವೇನು ಮಾಡಬೇಕು, ಒಂದು ಸ್ವಲ್ಪ ತೊಗೊಳ್ಬೇಕಾಗತ್ತೆ. ತೊಗೊಂಡ್ಬಿಟ್ಟು ಇದು ಮಾಡೋದು. ಏನಕ್ಕೆ ಇದನ್ನು ಬಳಸ್ತೀವಿ, ಏನಿದೆ ಅದರಲ್ಲಿ ಶುಂಠಿಲಿ, ಯಾವ ಅಂಶ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ, ಬೆಳೆಗಳ ಆರೋಗ್ಯಕ್ಕೆ, ಮಣ್ಣಿನ ಆರೋಗ್ಯಕ್ಕೆ, ಹವಾಮಾನದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನೋಡೋದಾದರೆ, ಇದರಲ್ಲಿ 3 ಎಣ್ಣೆ ಪದಾರ್ಥಗಳಿದ್ದಾವೆ. ಒಂದು ಜಿಂಜರಾಲು, ಶಗಾಲು, ಜಿಂಜರಾಣ, 3 ಪದಾರ್ಥಗಳಿದ್ದಾವೆ. ಜಿಂಜರಾಲು, ಶಗಾಲು, ಜಿಂಜರಾಣ ಇದು ಒಂದೊಂದರದ್ದು ಒಂದೊಂದು ಸಾಮರ್ಥ್ಯ ಇದೆ. ಒಂದು ಶಿಲೀಂಧ್ರ ಮತ್ತು ಏನು ದುಂಡಾಣುಗಳು ಬರ್ತವೆ ಆ ರೋಗಗಳನ್ನ ತಡೆದ್ರೆ, ಒಂದು ವಿಗರಸ್ ಆಗಿ ಅಂದರೆ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ಇನ್ನೊಂದು ಏನು ಅಂತಂದರೆ ಏನು ಎಲ್ಲ ಸ್ವಚ್ಛತೆಯನ್ನು ಮಾಡ್ತದೆ ಮತ್ತು ಸೂಕ್ಷ್ಮ ಜೀವಿಗಳು ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ ಜಿಂಜರಾಣ. ಹೌದಾ? ಅದಕ್ಕೆ ಇದನ್ನು ಬಳಸಬೇಕಾಗ್ತದೆ. ಇನ್ನು ಇದ್ರ ಪ್ರಾಪರ್ಟಿ ಇದೆ, ಇದ್ರ ಗುಣಧರ್ಮಗಳೇನೆಂದರೆ ಆ್ಯಂಟಿ ಫಂಗಲ್ಲು ಅಂದರೆ ಶಿಲೀಂಧ್ರಗಳನ್ನ ನಾಶ ಮಾಡುತ್ತೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ದುಂಡಾಣುಗಳನ್ನ ನಾಶ ಮಾಡುತ್ತೆ. ಆಮೇಲೆ ಸ್ವೆಲ್ಲಿಂಗ್ ಎಲ್ಲೆಲ್ಲಿ ಬರುತ್ತಲ್ಲ, ಮನುಷ್ಯರಿಗೆ ಇರ್ಬೋದು, ಪ್ರಾಣಿಗಳಿಗೆ ಇರ್ಬೋದು, ಬೆಳೆಗಳಿಗೆ ಸ್ವೆಲ್ಲಿಂಗ್ ಅಂತಂದರೆ ಅದು ರೋಗದ ಲಕ್ಷಣ. ಅದು ಸ್ವೆಲ್ಲಿಂಗ್ ಎಲ್ಲೆಲ್ಲಿ ಬರುತ್ತೆ ಆವಾಗ ಇದನ್ನು ಬಳಸಬೇಕು ಅಂತ ಅರ್ಥ. ಎಲ್ಲಿ ಸ್ವೆಲ್ಲಿಂಗ್ ಬರುತ್ತೋ ಅರಿಶಿಣ ಮತ್ತು ಇದು ಮಸ್ಟ್ ಅಂತ ಅರ್ಥ. ಆಮೇಲೆ ಪೆಸ್ಟು, ಇವು ಕೀಟಗಳೇನಿರ್ತಾವೋ ಇದ್ರ ವಾಸನೆಗೆ ಓಡೋಗ್ಬಿಡುತ್ತೆ. ಅದರಿಂದ ಇದನ್ನು ಬಳಸೋದು ಒಳ್ಳೆಯದು ಅಂತ. ಈಗ ಫರ್ಮೆಂಟೇಷನ್ ಮಾಡಿದರೆ ಇನ್ನು ಇದನ್ನು ನೀರಿನಲ್ಲಿ ಹಾಕಿ ಒಂದು ಸ್ವಲ್ಪ ದಿನ ಬಿಟ್ಬಿಟ್ರೆ ಫರ್ಮೆಂಟೇಷನ್ ಆಗುತ್ತೆ. ದೋಸೆ ಹಿಟ್ಟು ಬರುತ್ತಲ್ಲ ಉಬ್ಬಿ, ಆ ರೀತಿ ಉಬ್ಬಿ ಬರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಎಲ್ಲ ಸೂಕ್ಷ್ಮಜೀವಿಗಳಿಗೆ ಬಯೋ ವೈವಿಧ್ಯತೆಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದನ್ನು ಬಳಸಬೇಕು ಅಂತ. ನ್ಯೂಟ್ರಿಷನ್ನಲ್ಲೂ ಇದು ತುಂಬ ಹೆಲ್ಪ್ ಮಾಡುತ್ತೆ. ಎಂಜೈಮ್ ಅಂತಕ್ಕಂಥವು ಇರ್ತವೆ ಎಲ್ಲ ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಬೆಳೆಗಳಲ್ಲಿ. ಆ ಎಂಜೈಮನ್ನು ಇದು ಹೆಚ್ಚಿಗೆ ಕೆಲಸ ಮಾಡೋಕ್ಕೆ ಒತ್ತು ಕೊಡುತ್ತೆ. ಹಾಗಾದರೆ ಎಷ್ಟು ಬಳಸ್ಬೇಕು ಶುಂಠಿನ ಒಂದು 200 ಗ್ರಾಮ್ ಶುಂಠಿ. ಹಸಿ ಶುಂಠಿಗಿದ್ರೆ ಒಂದು 250 ಗ್ರಾಮ್ ಆಯಿತಾ. ಅದನ್ನು ಮತ್ತು ಒಂದು 10 ಲೀಟ್ರು ನೀರು, ಒಂದು 10 ಲೀಟ್ರು ಗಂಜಲ ಅಥವಾ ಮೂತ್ರ, ಯಾವುದು ಇನ್ನು ನಮ್ಮ ದೇಸಿ ತಳಿ, ದೇಸಿ ಹಸುದು, ಮಲೆನಾಡು ಗಿಡ್ಡನೋ ಆ ಥರದ್ದು, ಹಳ್ಳಿಕೆರೆ ಮಲೆನಾಡು ಗಿಡ್ಡ ಆ ಥರದ್ದು, HF ತೊಗೊಳ್ಳೋಂಗಿಲ್ಲ. ಆಮೇಲೆ 1 kg ಸಗಣಿ, ಒಂದು ಅರ್ಧ kg ಹಿಟ್ಟು, ಯಾವುದ್ರದ್ದು ಹಿಟ್ಟು, ಇದ್ರದ್ದು ಹಿಟ್ಟು ಬರುತ್ತಲ್ಲ ನಮ್ಮದು, ದ್ವಿದಳ ಧಾನ್ಯದ ಯಾವುದು ಹಿಟ್ಟಾಗ್ಬೋದು, ಕಡಲೆ ಹಿಟ್ಟು ಅಂದ್ಕೊಳ್ಳೋಣ. ಬೆಲ್ಲ ಅರ್ಧ kg. ಇನ್ನೊಂದು ಸರಿ ಹೇಳೋದಾದರೆ 200 ಗ್ರಾಮು, 200ರಿಂದ 250 ಗ್ರಾಮು ಕುಟ್ಟಿದಂಥ ಶುಂಠಿ ಪೇಸ್ಟು, ಒಂದು 10 ಲೀಟ್ರು ನೀರು, ಒಂದು 10 ಲೀಟ್ರು ಗಂಜಲ, 1 kg ಸಗಣಿ, ಒಂದು ಅರ್ಧ kg ಹಿಟ್ಟು ಮತ್ತು ಬೆಲ್ಲ ಅವಷ್ಟು ತೊಗೊಳ್ಬೇಕು. ತೊಗೊಂಡು ಫಸ್ಟ್ ಏನು ಮಾಡಬೇಕು, ಒಂದು ಕ್ಲೀನ್ ಪ್ಲಾಸ್ಟಿಕ್ ಡ್ರಮ್ ತೊಗೊಳ್ಬೇಕು. ಫಸ್ಟ್ ಅದರಲ್ಲಿ ನೀರು ಮತ್ತು ಗಂಜಲವನ್ನು ಹಾಕಬೇಕು. ಹಾಕಾದ್ಮೇಲೆ ಮತ್ತೊಂದು ಪಾತ್ರೆ ತೊಗೊಂಡು ಅದರಲ್ಲಿ ಸಗಣಿ, ಬೆಲ್ಲ ಮತ್ತು ಹಿಟ್ಟು 3ನ್ನು ಕಲಿಸ್ಕೋಬೇಕು. ಗಂಟಾಗದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಆ ದೋಸೆ ಹಿಟ್ಟಿನ ಥರ ಒಂದು ಒಳ್ಳೆಯ ಕನ್ಸಿಸ್ಟೆನ್ಸಿ, ಒಂದು ಇದು ಬರುತ್ತೆ, ಅದು ಪೇಸ್ಟ್ ಥರ. ಅದು ಬಂದಾದಮೇಲೆ ಸರಿಯಾಗಿ ಕಲಿಸ್ಬಿಟ್ಟು ಆಮೇಲೆ ಕೊನೆಗೆ ಅದರಲ್ಲಿರ್ತಕ್ಕಂಥ ಯಾವುದೋ ಕಡ್ಡಿ ಕೆಸಗಳನ್ನ ತೆಗೆದುಬಿಟ್ಟು ಅದು ಡ್ರಮ್ಮಿಗೆ ಹಾಕ್ಕೊಳ್ಬೇಕು. ಅದಾದಮೇಲೆ ಈಗ ನಾವು ಕುಟ್ಟಿಟ್ಕೊಂಡಿರ್ತೀವಲ್ಲ ಜಿಂಜರು, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ನೀರು 200 ಲೀಟ್ರ್ ಮ್ಯಾಚ್ ಮಾಡಬೇಕು, ಮುಚ್ಚಿಡಬೇಕು. ಮುಚ್ಚಿಡಿ ಅದು ಗೋಣಿಚೀಲ ಹೊಲಿಸ್ಬಿಟ್ಟು ಇಡಬೇಕು. ದಿನ ಅದರಲ್ಲಿ ಕಡ್ಡಿ ಒಂದು ಕೋಲು ಇಟ್ಬಿಟ್ಟು ತಿರುಗಿಸ್ತಾ ಇರಬೇಕು 2ರಿಂದ 3 ಸರಿ. ಒಂದೇ ದಿಕ್ಕಿನಲ್ಲಿ ಪ್ರದಕ್ಷಿಣೆ ಆಕಾರದಲ್ಲೋ ಹೇಗೋ ಒಂದೇ ಆಕಾರದಲ್ಲಿ ತಿರುಗಿಸ್ತಾ ಬರಬೇಕು. ಒಂದು 48 ಗಂಟೆಯಿಂದ 5 ದಿನ. ಅಂದರೆ ಕ್ಲೈಮೇಟು ತುಂಬ ಹೀಟ್ ಇತ್ತು ಅಂತೇಳಿದರೆ ಬೇಗ ಬಂದುಬಿಡುತ್ತೆ. ಹೀಟ್ ಇಲ್ಲ ಅಂತ ಹೇಳಿದ್ರೆ ಒಂದು 5 ದಿನ ತೊಗೊಳುತ್ತೆ. ಅದೆಷ್ಟು ಮಾಡಿಬಿಟ್ಟು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡೋ ಬಿಫೋರ್ ಫಿಲ್ಟ್ರ್ ಮಾಡಬೇಕು, ಸೋಸಬೇಕದು. ಸೋಸಿದಾಗ ಇದರಲ್ಲಿ ಒಂದು ಸ್ವಲ್ಪ ಕಡ್ಡಿ ಇರುತ್ತೆ, ಯಾಕಂದ್ರೆ ಫೈಬರ್ ರಿಚ್ ಇದು ಪ್ಲ್ಯಾಂಟ್, ಇದು ಜಿಂಜರು.
ಅದನ್ನು ಸೋಸ್ಬಿಟ್ಟು ನಾವು ದುಬ್ಬಕ್ಕೆ ಹಾಕ್ಕೋತೀವಲ್ಲ ಇದು ಯಾವುದದು ಸ್ಪ್ರೇಯರ್ ಅದು ತೊಗೊಂಡು ಇದು ಮಾಡ್ಬೋದು. ಕೆಲವೊಬ್ರು ಹಾಲು ಹಾಕ್ತಾರೆ. ಅದು ನೋಡ್ಕೋಬೇಕು, ಅದು ನಮ್ಮ ಅನುಕೂಲಕ್ಕೆ ತಕ್ಕಂಗೆ. ಹಾಲು ಹಾಕಿದರೆ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಮಾಡುವಂಥ ಬ್ಯಾಕ್ಟೀರಿಯಾಗಳು ಇನ್ನೂ ಮೈಕ್ರೋಬ್ಸ್ ಜಾಸ್ತಿ ಆಗ್ತವೆ. ಬೇಕಂತವ್ರು ಹಾಕ್ಕೋಬೋದು. ಇದೇನಂದರೆ ಫಂಗಸನ್ನು ಕೊಲ್ಲುತ್ತೆ, ಬ್ಯಾಕ್ಟೀರಿಯಾನ ಕೊಲ್ಲುತ್ತೆ. ಒಳ್ಳೆ ಫರ್ಮೆಂಟೇಷನ್ ಬರೋದ್ರಿಂದ ಒಳ್ಳೆ ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ ಏನಿರ್ತವೆ, ರೈತನ ಮಿತ್ರಗಳು ಬರುತ್ತವೆ. ಮತ್ತು ರೋಗನಿರೋಧಕ ಶಕ್ತಿ ಬೆಳೆಗಳಲ್ಲಿ ಜಾಸ್ತಿ ಆಗ್ತದೆ. ಆಮೇಲೆ ಹಾರ್ಮೋನ್ಸು, ಬಯೋಸ್ಟಿಮ್ಯುಲೆಂಟ್ ಹಾರ್ಮೋನು ಜಾಸ್ತಿ ಆಗ್ತವೆ. ಎಲ್ಲ ರೋಗ ರುಜಿನ ಕೀಟಗಳು ಓಡೋಗ್ತವೆ. ಇನ್ನು ಇದು ಪ್ರತಿ ಕಾಂಪೋನೆಂಟದ್ದು ಏನು ರೋಲು ಅಂತ ಹೇಳಿದ್ರೆ, ಜಿಂಜರು ಫಂಗಲ್ಲು ಬ್ಯಾಕ್ಟೀರಿಯಲ್ ಕಡಿಮೆ ಮಾಡುತ್ತೆ. ಯೂರಿನ್ನು ಏನು ನಮ್ಮ ಗಂಜಲದ್ದು ಮೈಕ್ರೋಬ್ಸನ್ನು ಮತ್ತು ನ್ಯೂಟ್ರಿಯೆಂಟ್ ರಿಚ್ ಅದು. ನಮ್ಮ ಸಗಣಿ ಅದು ಮೈಕ್ರೋಬ್ಸನ್ನು ಜಾಸ್ತಿ ಮಾಡುತ್ತೆ. ಜಾಗರಿ ಶುಗರ್ ಇದು ಏನು ಮೈಕ್ರೋಬ್ ಬೆಳೆದಿರ್ತಾವಲ್ಲ ಸೂಕ್ಷ್ಮಜೀವಿಗಳ ಆಹಾರ. ಮತ್ತು ಹಿಟ್ಟು ಕೂಡ ಅಷ್ಟೇ, ಅದು ಕೂಡ ಆಹಾರ, ಪ್ರೋಟೀನ್ ರಿಚ್ ಆಹಾರ. ನೀರು ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ನೀರು, ಇದನ್ನೆಲ್ಲ ಹಾಕ್ಕೊಂಡು ಬಳಸ್ಕೊಂಡ್ರೆ ಹೇಳಿದೆ ನಾನು ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಇನ್ನು ಯಾವ ಬೆಳೆಗಳಿಗೆ ಯೂಸ್ ಆಗುತ್ತೆ ಅಂದರೆ ಎಲ್ಲ ಬೆಳೆಗಳು. ಇಂಥ ಬೆಳೆಗೆ ಯೂಸ್ ಆಗೋಲ್ಲ ಅನ್ನೋಂಗಿಲ್ಲ. ಯಾವ ರೋಗ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ರೆ ಲೀಫ್ ಸ್ಪಾಟ್ ಅಂತ ಹೇಳ್ತೀವಿ, ಎಲೆ ಚುಕ್ಕೆ ರೋಗ. ಅದು ಯಾವುದೇ ಬೆಳೆ ಇರಲಿ, ಚುಕ್ಕೆಗಳು ಬಂದಿದ್ವಾ ಅಲ್ಲಿ ಬ್ರೌನ್ ಕಲರ್ ಬ್ಲ್ಯಾಕ್ ಕಲರು ಚುಕ್ಕೆಗಳು ಬಂದಿದ್ವಾ ಇದು ಸ್ಪ್ರೇ ಮಾಡೋದು ಒಳ್ಳೆಯದು. ಪೌಡ್ರಿ ಮಿಲ್ಡಿವ್ ಅಂತ ಹೇಳ್ತೀವಿ, ಅಂದರೆ ಪೌಡರ್ ಥರ ಹಿಟ್ಟಿನ ಥರ ಬಂದಿರುತ್ತೆ ಎಲೆ ಕೆಳಗೋ ಮೇಲೋ ಅಥವಾ ಬೆಳೆಗಳ ತುದಿಗಳಲ್ಲಿ. ಹೂವು ಇದು ಏನು ಪೌಡ್ರ್ ಅಟ್ಯಾಕ್ ಆಗಿ ಬೂದಿ ಬಣ್ಣದ್ದಿರೋದು, ಬಿಳಿ ಬಣ್ಣದ್ದು, ಹಳದಿ ಬಣ್ಣದ್ದು ಪೌಡ್ರ್ ಬಂದಿತ್ತು, ಅದು ಪೌಡ್ರ್ ಮಿಲ್ಡಿವ್ ಅಂತ ಹೇಳ್ತೀವಿ. ಅದು ಆ ರೋಗ ಬಂದಿರೋದು ಶಿಲೀಂಧ್ರದಿಂದ ಬಂದಿರುತ್ತೆ, ಫಂಗಸ್ನಿಂದ. ಅದಕ್ಕೂ ಇದನ್ನು ಮಾಡಬೇಕು. ಅರ್ಲಿ ಬ್ಲೈಟ್ ಅಂತ ಹೇಳ್ತೀವಿ, ಭತ್ತಗಳಲ್ಲಿ ಬರುತ್ತೆ. ವಿಲ್ಟ್ ಅಂತ ಹೇಳ್ತೇವೆ, ಈ ತೊಗರಿ ಅದರಲ್ಲೆಲ್ಲ ಬರುತ್ತೆ. ಅಂದರೆ ಬೇರಿನಿಂದ ಇದು ಸತ್ಕೊಂಡು ಬರುತ್ತೆ ಬೆಳೆ. ಅದಕ್ಕೂ ಇದನ್ನು ಯೂಸು. ಡ್ಯಾಂಪಿಂಗ್ ಆಫ್ ಅಂತಂದರೆ ಅಲ್ಲಿ ಕೂಡ ಬೆಳೆಗಳು ಸತ್ಕೊಂಡು ಬರುತ್ತೆ. ಇದ್ರ ಬಗ್ಗೆ ಡಿಟೇಲಾಗಿ ಬೇಕು ಅಂತ ಹೇಳಿದರೆ ಡಿಟೇಲಾಗಿ ಇದು ಮಾಡೋಣ, ವಿಡಿಯೋ ಮಾಡೋಣ ಅಂತ ಹೇಳ್ತಾ. ಮತ್ತು ಎಲ್ಲ ಬೆಳೆಗಳಲ್ಲಿ ಇದನ್ನು ಬಳಸ್ಬೋದು. ಎಲ್ಲ ಬೆಳೆ ಅಂದರೆ ವೆಜಿಟೇಬಲ್ಲು, ಫ್ರೂಟು, ಪಲ್ಸು, ಸೀರಿಯಲ್ಸು ಎಲ್ಲ ಬೆಳೆಯಲ್ಲಿ, ಇಂಥ ಬೆಳೆ ಅಂತಲ್ಲ, ಎಲ್ಲ ಬೆಳೆಗಳಲ್ಲಿ ಬಳಸ್ಬೋದು. ಇದನ್ನು ಹೆಂಗೆ ಬಳಸಬೇಕಂದ್ರೆ 1:1, ಅಂದರೆ 1 ಲೀಟ್ರ್ ಇದನ್ನು ತೊಗೊಂಡ್ವಾ 500 ml 1 ಲೀಟ್ರ್ ತೊಗೊಂಡ್ವಾ ಶುಂಠಿ ಅಸ್ತ್ರನ ಒಂದು 10 ಲೀಟ್ರ್ ನೀರಲ್ಲಿ ಹಾಕ್ಬಿಟ್ಟು ಸ್ಪ್ರೇ ಮಾಡಬೇಕು. ಅದನ್ನು ರೈತರು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮತ್ತು ಯಾವಾಗ ಮಾಡಬೇಕು, ಯಾವಾಗೆಲ್ಲ ರೋಗ ಜಾಸ್ತಿ ಇರ್ತದೋ 15 ದಿನಕ್ಕೊಮ್ಮೆ ಮಾಡ್ತಾ ಹೋಗಬೇಕು. ರೋಗ ಕಡಿಮೆ ಆಯಿತಾ ಸ್ಟಾಪ್ ಮಾಡಬೇಕು, ಅಷ್ಟೇ ಇದು. ಏನಿಲ್ಲ ಇಲ್ಲಿ ಅಂದರೆ ತಾಯಿ ಮಾಡ್ತಾರಲ್ಲ ಮಕ್ಕಳಿಗೆ ರೋಗ ಇದ್ದಾಗೆಲ್ಲ ಶುಂಠಿ ಕಷಾಯ ಮಾಡಿ ಕುಡಿಸಲ್ವಾ, ಆ ಥರ ಇದು. ಉಪಯೋಗ ಕೆಮಿಕಲ್ ಪೆಸ್ಟಿಸೈಡ್ಗೆ ಇದಕ್ಕೆ ಹೋಲಿಕೆ ಮಾಡಿದರೆ ಇದು ನ್ಯಾಚುರಲ್ಲು, ಕೆಮಿಕಲ್ಲು ಹಾರ್ಮ್ಫುಲ್ಲು. ಮತ್ತು ಮಣ್ಣಿನ ಆರೋಗ್ಯ ನೋಡಿದರೆ ಇದು ಒಳ್ಳೆಯದು, ಕೆಮಿಕಲ್ಲು ಕೆಟ್ಟದ್ದು. ದುಡ್ಡು ತುಂಬ ಕಡಿಮೆ ಅಥವಾ ಜೀರೋ ಅಂತ ಹೇಳ್ಬೋದು. ಕೆಮಿಕಲ್ಲು ಎಕ್ಸ್ಪೆನ್ಸಿವು, ತುಂಬ ಕಾಸ್ಟ್ಲಿ. ಮತ್ತು ವಾತಾವರಣಕ್ಕೆ ಶುಂಠಿ ಒಳ್ಳೆಯದಲ್ವಾ, ಆದರೆ ಇದು ಕೆಮಿಕಲ್ಲು ಒಳ್ಳೆಯದಲ್ಲ ಅಂತ ಹೇಳ್ತಾ. ಮತ್ತೇನು ಇದ್ರ ಮೇನ್ ಇಂಗ್ರೀಡಿಯೆಂಟು, ಇದ್ರ ಜೊತೆಗೆ ಇದರಂಥವೇ 10 ಹಲವಾರು ಇದ್ದಾವೆ. ಯಾವ್ಯಾವ ನೋಡೋದಾದರೆ ಅಗ್ನಿ ಅಸ್ತ್ರ, ಇದ್ರ ಮೇಲೂ ಒಂದು ವಿಡಿಯೋ ಮಾಡಿದ್ದಾಗಿದೆ, ಬೇಕು ಹೇಳಿದರೆ ಲಿಂಕ್ ಶೇರ್ ಮಾಡೋಣ. ಅಗ್ನಿ ಅಸ್ತ್ರ ಅಂದರೆ ಅದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಚಿಲ್ಲಿ ಮತ್ತು ಗಾರ್ಲಿಕ್ ಇರುತ್ತೆ. ಏನು ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇರುತ್ತೆ. ಅದು ಎಲ್ಲ ಕೀಟಗಳಿಗೆ ಉಪಯೋಗ ಆಗುತ್ತೆ, ಎಸ್ಪೆಷಲಿ ಸಕ್ಕಿಂಗ್ ರಸ ಇರುವಂಥ ಕೀಟಗಳಿಗೆ. ಬ್ರಹ್ಮಾಸ್ತ್ರ ಅಂತ ಬಂದಿದೆ, ಅದನ್ನು ಕೂಡ ವಿಡಿಯೋ ಇದೆ, ಇಲ್ಲಿ ಬೇಕು ಹೇಳಿದ್ರೆ ಲಿಂಕ್ ಶೇರ್ ಮಾಡುವ ಆಯಿತಾ. ಅದು ಬ್ರಹ್ಮಾಸ್ತ್ರಕ್ಕೆ ಮುಖ್ಯ ಬೇವಿನ ಎಲೆಗಳು. ಅದು ಎಲ್ಲ ಕೀಟಗಳಿಗೆ ಬ್ರಹ್ಮಾಸ್ತ್ರ ಅಂದರೆ ಕೊನೆಯ ಅಸ್ತ್ರ, ಅದು ಎಲ್ಲದಕ್ಕೂ ಬಳಸಲಾಗ್ತದೆ. ನೀಮಾಸ್ತ್ರ ಅಂತಿದೆ, ಅದು ಬೇವಿನ ಎಣ್ಣೆ, ಬೇವಿನ ಜೊತೆಗೆ ಬೇವಿನ ಎಲೆ ಒಂದು ಇದು ಪೇಸ್ಟ್ ಜೊತೆಗೆ ಗಂಜಲ ಯೂಸ್ ಮಾಡ್ತೀವಿ. ಪೆಸ್ಟ್ ರಿಪೆಲ್ ಮಾಡಿಸುತ್ತೆ, ಓಡಿಸುತ್ತೆ, ಕೊಲ್ಲೋದಕ್ಕಿಂತ ಓಡಿಸುತ್ತೆ. ಬ್ರಹ್ಮಾಸ್ತ್ರ ಕೊಲ್ಲುತ್ತೆ. ಶುಂಠಿ ಅಸ್ತ್ರ ಎಲ್ಲ ಫಂಗಲ್ ಡಿಸೀಸಸ್, ಮೇನ್ ಶಿಲೀಂಧ್ರನಾಶಕ ಮತ್ತು ಬ್ಯಾಕ್ಟೀರಿಯಲ್ ನಾಶಕಕ್ಕೆ ಮತ್ತು ರೋಗನಿರೋಧಕ ಶಕ್ತಿಯನ್ನು ಕೊಡುತ್ತೆ ಇದು ಬೆಳೆಗಳಿಗೆ, ಆಯಿತಾ. ಕನ್ಕ್ಲೂಷನ್ ಹೇಳೋದಾದರೆ ಒಳ್ಳೆ ಎಫೆಕ್ಟಿವು, ದುಡ್ಡು ರೈತನಿಗೆ ಕಡಿಮೆ ಖರ್ಚಾಗುತ್ತೆ ಅಥವಾ ಜೀರೋ ಖರ್ಚು, ಆದಾಯ ದ್ವಿಗುಣಗೊಳ್ಳುತ್ತೆ. ಆರಾಮಾಗಿ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು, ಟೆನ್ಷನ್ ತೊಗೊಳಂಗಿಲ್ಲ, ಕೆಮಿಕಲ್ ಅಪ್ಲೈ ಮಾಡೋಂಗಿಲ್ಲ, ಕೊಂಡ್ಕೊಂಡು ಬರೋಂಗಿಲ್ಲ. ಮನೇಲಿರೋ ಒಂದು ಪಾವು kg ಅಷ್ಟು ಶುಂಠಿ ತೊಗೊಂಡ್ವಾ, ಜಜ್ಜಿದ್ವಾ, ಗಂಜಲ ಮತ್ತು ಸಗಣಿನ ತೊಗೊಂಡ್ವಾ, ಸ್ವಲ್ಪ ಹಿಟ್ಟು ಬೆಲ್ಲ ತೊಗೊಂಡ್ವಾ, ಅಷ್ಟು ಸೇರಿ ಕಲಿಸ್ಬಿಟ್ಟು ಒಂದು 4 ದಿನ ಇಟ್ಬಿಟ್ಟು ಸ್ಪ್ರೇ ಮಾಡ್ತಾ ಹೋದರೆ ಆಯ್ತಪ್ಪ. ಏನು ಸ್ಯಾಟಲೈಟ್ ಸೈನ್ಸ್ ಇಲ್ಲ, ಎಂಥದ್ದು ಇಲ್ಲ, ಬ್ರಹ್ಮವಿದ್ಯೆ ಏನೂ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇದಕ್ಕೆ ಕಲಿತ ರೈತರೇ ಬೇಕಂತಿಲ್ಲ, ಇಷ್ಟು ತಿಳ್ಕೊಂಡ್ಬಿಟ್ರೆ ಆಯಿತು, ಆಯಿತಾ. ಈ ವಿಷಯನ ಮುಗಿಸೋಣ. ಈಗ ಟ್ಯಾಗ್ಲೈನ್, ಇವತ್ತಿನ ಟ್ಯಾಗ್ಲೈನ್ ಏನಂದರೆ, ಈ ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ,
ಈ ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ. ನಿನ್ನೆ ಇದ್ದ ಖುಷಿನೇ ಇವತ್ತಿರಲ್ಲ. ಇನ್ನು ಇವತ್ತಿರೋ ದುಃಖ ಕೂಡ ಇರ್ತದಾ ನಾಳೆ? ಇಲ್ಲ. ಆದ್ದರಿಂದ ನಾವು ದುಃಖದ ದಿನಗಳನ್ನು, ಸುಖದ ದಿನಗಳನ್ನು ಎಲ್ಲವನ್ನು ಸರಿ ಸಮಾನವಾಗಿ ನೋಡಿಕೊಂಡು ಖುಷಿಯಾಗಿರೋಣ. ಎಲ್ಲ ದಿನ ಒಂದೇ ರೀತಿಯಲ್ಲಿ ಇರೋಣ. ಖುಷಿಯಾಗೇ ಇರಬೇಕು. ಕಷ್ಟ ಬಂದ್ರೂ ಖುಷಿಯಾಗೇ ಇರಬೇಕು. ದುಃಖ ಬಂದರೂ ಖುಷಿಯಾಗಿರಬೇಕು. ಎಲ್ಲರೂ ಖುಷಿಯಾಗಿರೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.